ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ. ಮೊದಲಿಗೆ ಮೇಷರಾಶಿಯವರಿಗೆ ಆತ್ಮವಿಶ್ವಾಸ ಹೆಚ್ಚಾಗುವಂತ ದಿನ. ಪ್ರೊಫೆಷನಲಿ, ಫ್ರಂಟ್ ನಲ್ಲಿ ಉತ್ತಮ ಫಲಿತಾಂಶಗಳನ್ನ ಪಡೆಯುವ ಸಾಧ್ಯತೆಗಳಿವೆ. ಕುಟುಂಬದೊಂದಿಗೆ ಸಮಯ ಕಳೆಯಲು ಸಮಯ ಸಿಗುತ್ತದೆ. ಆರ್ಥಿಕ ವಿಷಯಗಳಲ್ಲಿ ಸ್ವಲ್ಪ ಕಾಳಜಿ ಅಗತ್ಯ. ವೃಷಭ ರಾಶಿ, ಯೋಜನೆಗಳಲ್ಲಿ ಯಶಸ್ಸು ಕಾಣಲು ಪ್ರಯತ್ನ ನಡೆಸಿ ಹೊಸ ಸಂಬಂಧಗಳು ಬಲಗೊಳ್ಳುತ್ತವೆ. ಚಿಕ್ಕ ಪುಟ್ಟ ಪ್ರಯಾಣಗಳು ಕಾರ್ಯ ಸಾಧನೆಗೆ ನೆರವಾಗುತ್ತವೆ. ಆರೋಗ್ಯದ ಕಡೆಗೆ ಗಮನ ಹರಿಸಿ. ಮಿಥುನ ರಾಶಿ, ಸ್ನೇಹಿತರು ಮತ್ತು ಕುಟುಂಬದವರು ನಿಮ್ಮ ತಾಳ್ಮೆಯನ್ನು ಪರೀಕ್ಷಿಸಬಹುದು, ಆದರೆ ನಿಮ್ಮ ಶಾಂತ ಸ್ವಭಾವದಿಂದ ಎಲ್ಲವನ್ನ ಸಮರ್ಥವಾಗಿ ನಿರ್ವಹಿಸುತ್ತೀರಿ. ಆರ್ಥಿಕವಾಗಿ ಶ್ರೇಷ್ಠ ದಿನ. ಕರ್ಕಾಟಕ ರಾಶಿ, ಕಠಿಣ ಪರಿಶ್ರಮಕ್ಕೆ ನಿಮಗೆ ಇಂದು ಯಶಸ್ಸು ಸಿಗುತ್ತದೆ, ಹಾಗೆಯೇ ಗೌರವ ಸಿಗುತ್ತದೆ. ಕೆಲಸದಲ್ಲಿ ಉತ್ತೇಜನಕಾರಿಯಾದ ಬದಲಾವಣೆಗಳಾಗಬಹುದು. ಆರ್ಥಿಕ ವ್ಯವಹಾರಗಳಲ್ಲಿ ತಾಳ್ಮೆ ಅಗತ್ಯ. ಸಿಂಹರಾಶಿ, ರಾಗದ್ವೇಷಗಳನ್ನ ನಿಯಂತ್ರಣದಲ್ಲಿಟ್ಟುಕೊಳ್ಳಿ. ಹೊಸ ಕಾರ್ಯಗಳನ್ನು ಕೈಗೊಳ್ಳಲು ಸೂಕ್ತ ಸಮಯ. ನಿಮ್ಮ ಆತ್ಮೀಯ ಸಂಬಂಧದಲ್ಲಿ ಸೌಹಾರ್ದತೆ ಇರುತ್ತದೆ. ಕನ್ಯಾ ರಾಶಿ, ನಿಮ್ಮ ಆಲೋಚನೆಗಳನ್ನ ಸ್ಪಷ್ಟವಾಗಿ ವ್ಯಕ್ತಪಡಿಸಲು ಇದು ಸರಿಯಾದ ಸಮಯ. ದಿನದ ಎರಡನೇ ಭಾಗದಲ್ಲಿ ಶುಭ ಸುದ್ದಿ ಇದೆ. ಆರೋಗ್ಯದ ಕುರಿತು ಎಚ್ಚರಿಕೆ ವಹಿಸಿ. ತುಲಾ ರಾಶಿ, ಕೌಟುಂಬಿಕ ಸಂಬಂಧಗಳಲ್ಲಿ ಸಹಾನುಭೂತಿ ಇರುತ್ತದೆ. ಶಾಂತಿ ಸಾಧಿಸಲು ಪ್ರಯತ್ನ ನಡೆಸಿ. ಆರ್ಥಿಕವಾಗಿ ಲಾಭದಾಯಕವಾದ ದಿನ. ಹೊಸ ಆದಾಯದ ಮೂಲಗಳು ಹುಟ್ಟಬಹುದು. ವೃಶ್ಚಿಕ ರಾಶಿ, ಸಹೋದ್ಯೋಗಿಗಳೊಂದಿಗೆ ಉತ್ತಮ ಸಂಬಂಧವನ್ನ ಬೆಳೆಸಲು ಪ್ರಯತ್ನ ನಡೆಸಿ. ನಿಮ್ಮ ಉತ್ಸಾಹದಂತೆ ಕೆಲಸಗಳು ಯಶಸ್ಸು ಕಾಣುತ್ತವೆ. ಆರೋಗ್ಯ ನೋಡಿಕೊಳ್ಳಿ. ಧನುರಾಶಿ, ನಿಮ್ಮ ಯೋಜನೆಗಳು ಯಶಸ್ಸು ಕಾಣುವಂತಹ ದಿನ. ವಿದ್ಯಾರ್ಥಿಗಳಿಗೆ ಪ್ರಗತಿಯ ಸಂಕೇತಗಳು. ನಿಮ್ಮ ಹಣಕಾಸು ಪರಿಸ್ಥಿತಿ ಸುಧಾರಣೆಯಾಗುತ್ತದೆ. ಮಕರ ರಾಶಿ, ಹೊಸ ಯೋಜನೆಗಳಿಗೆ ಉತ್ತಮ ಬೆಂಬಲ ಇದೆ. ಕುಟುಂಬದೊಂದಿಗೆ ಸಮಯ ಕಳೆಯಲು ಸಮಯ ಸಿಗುತ್ತದೆ. ಆರೋಗ್ಯದ ಕಡೆಗೆ ಕಾಳಜಿ ವಹಿಸಿ. ಕುಂಭರಾಶಿ, ರಚನಾತ್ಮಕತೆಯನ್ನ ಬಳಸಲು ಇದು ಸರಿಯಾದ ಸಮಯ. ಹೊಸ ಪ್ರಾಜೆಕ್ಟ್ಗಳನ್ನ ಪ್ರಾರಂಭ ಮಾಡಲು ಸೂಕ್ತ ಸಮಯ. ಆರ್ಥಿಕ ಲಾಭದ ಮೂಲಕ ಸಂಭ್ರಮ ಇರುತ್ತದೆ. ಕೊನೆಯದಾಗಿ ಮೀನರಾಶಿ, ಸ್ನೇಹಿತರು ಮತ್ತು ಸಹೋದ್ಯೋಗಿಗಳಿಂದ ಸಂಬಂಧ ಬೆಳೆಸಲು ಉತ್ತಮ ಪ್ರಯತ್ನ ಇರುತ್ತದೆ. ಹಿಂದೆ ಕೈ ಬಿಟ್ಟಿದ್ದ ಕಾರ್ಯಗಳನ್ನು ಪೂರ್ಣಗೊಳಿಸಲು ಸಾಧ್ಯವಾಗುತ್ತದೆ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.